ಒಂದ್ ರೈತಲ್ಲ ಮೇಡಮ್, ದುಡ್ಡು ಹಾಕಿ ಒಂದ್ ಬರಕ್ತಿಲ್ಲ ಮೇಡಮ್. 2 ರೂಪಾಯಿ 5 ರೂಪಾಯಿ ಹಾಕಿ ಒಂದ್ರೆ ಬರಕ್ತಿಲ್ಲ. ಫೋನ್ ಪೇ ಮಾಡಿ ಒಂದ್ರೆ ಬರಕ್ತೈತಿ ಮೇಡಮ್. 20 ರೂಪಾಯಿ ಕೊಟ್ಟು ಬೇಕಾದ್ರೆ ಹೆಂಗೈತಿ ನೋಡ್ರಿ ಮೇಡಮ್, ಕೇಳ್ರಿ ಮೇಡಮ್ ಹೋಗಿ ಬೇಕಾದ್ರೆ. ರಾತ್ರಿಯಲ್ಲಿ ಹೋಗ್ಬೇಕು ಹೇಳ್ರಿ, ನಾವು ಕುಡಿಯಾಕ ಅಂಗಡಿ ಹೋಗಿ ಬಂದ್ ಆಗ್ತಾವ್ರಿ. ಬಿಸಿನೀರು ಬೇಕಂದ್ರು ಅಂಗಡಿನಾಗೆ ಹೋಗ್ಬೇಕು ಮೇಡಮ್. 20 ರೂಪಾಯಿ ಕೊಡ್ಬೇಕು ಬಿಸಿನೀರಿಗೆ ಕೂಡ. ಬಡತನ ಅನ್ನೋದು ಎಷ್ಟಿದೆ ಅಂತಂದ್ರೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಇದೆಲ್ಲ ಸಿಲ್ಲಿ. ಒಂದು ಬಾಟ್ಲಿಗೆ 10 ರೂಪಾಯಿ ಕೊಡ್ಬೇಕು ನಾನು. ನಮ್ 5 ದಿವಸ 6 ದಿವಸ 7 ದಿವಸ ನನ್ನ ಹೆಂಡತಿ ಇಲ್ಲಿ ಇರ್ತಾಳ. ಪ್ರತಿದಿನ ಅಷ್ಟು ರೂಪಾಯಿ ನಾವು ಎಲ್ಲಿ ತರ್ಬೇಕಂತ ಕುಡಿಯೋ ನೀರಿಗೆ. ನೀವು ಅಂತೀರಿ ಇಲ್ಲಿ ಈ QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ನೀರ್ ಬರ್ತದ. 1 ರೂಪಾಯಿ ಎಲ್ಲರ ಹತ್ರನೂ QR ಕೋಡ್ ಇರ್ತದ. ಕುಡಿಯೋ ನೀರ್ಗುನು ಅವ್ರು ನನ್ನ ಇಲ್ಲಿ ತನಕ ಕರ್ಕೊಂಡ್ ಬರ್ಬೇಕು ಅಂತಂದ್ರೆ ಏನ್ರಿ ಮಾಡ್ತಿದ್ದೀರಾ ನೀವೆಲ್ಲರೂ? ಅಳ್ತಾರಲ್ರಿ. ಸ್ವಲ್ಪನಾದ್ರೂ ಕರುಣೆ ಮಾನವೀಯತೆ ಇರ್ಲಪ್ಪ ನಿಮ್ಮೆಲ್ರಿಗೂ. ನೀವು ಇಷ್ಟೆಲ್ಲ ಮಾಡಿ ಕುಡಿಯೋ ನೀರಿಗೆ ತ್ರಾಸ್ ಕೊಟ್ರೆ ಹೆಂಗ್ ಆಗ್ತದ್ರಿ? ಫಸ್ಟ್ ಆಫ್ ಆಲ್ ನೀವು ಫ್ರೀ ಕೊಡ್ಬೇಕ್ರಿ, ರೊಕ್ಕನೇ ತಗೋಬಾರ್ದ್ರಿ. ಅದ್ರನಾಗೂ 1 ರೂಪಾಯಿ 2 ರೂಪಾಯಿ ಹಾಕ್ಸ್ಲಿಕ್ಕತ್ತೀರಿ, ಅದನ್ನು ವರ್ಕ್ ಆಗುದಿಲ್ಲ ಅಂತಂದ್ರೆ ಎಷ್ಟು ತ್ರಾಸ ಆಗ್ತೈತ್ರಿ. ನೀವು ಮಾಡದೆ ಹೋದ್ರೆ ನಿಮ್ಮೆಲ್ಲ ಎಲ್ರ ಮೇಲೂ ಕ್ರಮಕ್ಕೆ ಬರೀತೀನಿ. ಕುಡಿಯೋ ನೀರು ಇಮಿಡಿಯೇಟ್ಲಿ ನಾನು ಹುಬ್ಳಿ ಬಿಡೋಷ್ಟು ರೆಡಿ ಮಾಡ್ಬಿಟ್ಟು ಅವ್ರನ್ನ ರಿಪೋರ್ಟ್ ಮಾಡ್ಬೇಕು. ಅದೇನು ದೊಡ್ಡ ಕೆಲಸ ಅಲ್ಲ.